ಮೈಸೂರಿನಲ್ಲಿ ಉದ್ಯಾನ ಜಾಗ ನುಂಗಿದ ಖಾಸಗಿ ಕಟ್ಟಡ. ಮೈಸೂರಿನಲ್ಲಿ ಸಾರ್ವಜನಿಕರಿಗೆ ಉದ್ಯಾನವನವನ್ನು ವಾಣಿಜ್ಯ ಕಟ್ಟಡಕ್ಕೆ ಬಲಿಕೊಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮಾಜ ರಕ್ಷಕ ಸಂಘದ ಅಧ್ಯಕ್ಷರಾದ ಹನುಮಂತರಾಜು ಸಿಡಿದಿದ್ದಾರೆ. ನಗರದ ಪ್ರಮುಖ ಜಂಬೂಸವಾರಿ ರಸ್ತೆಯಲ್ಲಿರುವ ಸಾರ್ವಜನಿಕ ಪಾರ್ಕ್ ಜಾಗದಲ್ಲಿ ನಿಯಮಬಾಹಿರವಾಗಿ ಬಹುಮುಡಿ ವಾಣಿಜ್ಯ ಕಟ್ಟಡ ನಿರ್ಮಾಣವಾಗುತ್ತಿದೆ. ಮೈಸೂರು ಮಹಾನಗರ ಪಾಲಿಕೆಯ ವಲಯ ಆಯುಕ್ತರೇ ಈ ಕಟ್ಟಡದಲ್ಲಿ 100% ನಿಯಮ ಉಲ್ಲಂಘನೆಯಾಗಿದೆ ಅಂತ ಆದೇಶ ನೀಡಿದ್ದಾರೆ. ಆದರೂ ಆದೇಶ ಬಂದು 15 ದಿನ ಕಳೆದರೂ ಪಾಲಿಕೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಹನುಮಂತರಾಜು ಅವರು ಮಾಧ್ಯಮಗಳ ಮುಂದೆ ಆರೋಪಿಸಿದ್ದಾರೆ. ಈ ಕಟ್ಟಡದಲ್ಲಿ ಸ್ಟೇಟ್ ಬ್ಯಾಂಕ್ ಬಿಟ್ಟಿಲ್ಲ, ರಸ್ತೆಗೆ ಜಾಗ ಬಿಟ್ಟಿಲ್ಲ, ಅನುಮತಿಗಿಂತ 1 ಫ್ಲೋರ್ ಹೆಚ್ಚು ಕಟ್ಟಿದ್ದಾರೆ ಅನ್ನೋದು ಆರೋಪ. ಸಾರ್ವಜನಿಕರಿಗೆ ಓಡಾಟಕ್ಕೆ ತೊಂದರೆಯಾಗುತ್ತಿದೆ. ಈ ಬಗ್ಗೆ ಮೋಡ ಜಿಲ್ಲಾಧಿಕಾರಿ, ಪಾಲಿಕೆ ಆಯುಕ್ತರು ಮತ್ತು ಪ್ರಾದೇಶಿಕ ಆಯುಕ್ತರಿಗೆ ದೂರು ನೀಡಿದ್ದೇನೆ. ಈ ವಾರದೊಳಗೆ ಕ್ರಮ ಕೈಗೊಳ್ಳದಿದ್ದರೆ ನೂರಾರು ಜನರೊಂದಿಗೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಹಾಗೂ ಕಾನೂನು ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮೈಸೂರಿನಲ್ಲಿ ಮೋಡ ಹಗರಣಗಳು ಒಂದಾದ ಮೇಲೊಂದು ಬಯಲಾಗುತ್ತಿವೆ. ಪಾರ್ಕ್ ಜಾಗವನ್ನೇ ಕಬಳಿಸಿದ ಈ ಪ್ರಕರಣಕ್ಕೆ ಪಾಲಿಕಾ ಮೋಡ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ಳುತ್ತಾರೆ ಅಂತ ಕಾದು ನೋಡಬೇಕಿದೆ. ಈ ಕುರಿತು ಮತ್ತಷ್ಟು ವಿಚಾರಗಳನ್ನು ಅಧ್ಯಕ್ಷ ಹನುಮಂತರಾಜರು ಈ ಮಾಧ್ಯಮ ಮಿತ್ರರಿಗೆ ತಿಳಿಸಿದರು. ನನ್ನ ಹೆಸರು ಹನುಮಂತರಾಜು ಕೆ, ಸಮಾಜ ರಕ್ಷಣಾ ಸಂಘ ಮೈಸೂರು. ಇವರು ಶರತ್ ಕುಮಾರ್, ನಮ್ಮ ಸಮಾಜ ರಕ್ಷಣಾ ಸಂಘ ಉಪಾಧ್ಯಕ್ಷರು. ಇವರು ರಾಜ್ಯ SC/ST ಘಟಕದ ಸಮಾಜ ರಕ್ಷಣಾ ಸಂಘ ಅಧ್ಯಕ್ಷರು. ಈಗ ಮೈಸೂರಲ್ಲಿ ಏನು ಕಳೆದ 1.5 ವರ್ಷಗಳಿಂದ ನಾನು ಒಂದು ಸಾರ್ವಜನಿಕ ಪಾರ್ಕ್ ಉದ್ಯಾನವನವನ್ನು ವಾಣಿಜ್ಯ ವಲಯಕ್ಕೆ ಬದಲಾವಣೆ ಮಾಡಿದರೆ ಅದರ ಬಗ್ಗೆ ಹೋರಾಟ ಮಾಡ್ತಿದ್ದೆ. ಈ ವಿಚಾರವಾಗಿ ನಾನು ಸಾರ್ವಜನಿಕವಾಗಿ ಈಗ PAL ಆಗ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಕಾರ್ಪೊರೇಷನ್ ವಲಯ ಆಯುಕ್ತರು 100ಕ್ಕೆ 100ರಷ್ಟು ವೈಲೇಷನ್ ಆಗಿದೆ ಅಂತ ಆದೇಶ ಮಾಡ್ತಾರೆ. ಆದೇಶಕ್ಕೆ 15 ದಿನ ಆದ್ರೂ ಒಂದು ಕ್ರಮ ಇಲ್ಲ. ಯಾಕೆ ಆಯಿತು? ಆಮೇಲೆ ಹೇಳಿದ್ರು ಸೆಟ್ ಬ್ಯಾಕ್ ವೈಲೇಷನ್ ಆಗದೆ, ಸುತ್ತ ರೋಡ್ಗಳಿಗೂ ಒಂದು ಸೆಟ್ ಬ್ಯಾಕ್ ಬಿಟ್ಟಿಲ್ಲ, ಅದು 100% ವೈಲೇಷನ್ ಆಗದೆ, 1 ಫ್ಲೋರ್ ಹೆಚ್ಚಿಗೆ ಕಟ್ಟವ್ರೆ. ಇದು ಒಂದು ಪ್ರಕರಣ. ಉದ್ಯಾನವನವನ್ನು ವಾಣಿಜ್ಯ ವಲಯಕ್ಕೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಂದಿನ ಆಯುಕ್ತರು 1,36,000 ರೂಪಾಯಿ ಅವತ್ತು ಆಕ್ಷೇಪಣೆ ಸಲ್ಲಿಸಿದ್ರು. ಅದನ್ನು ಪರಿಗಣಿಸದೆ ಆದೇಶ ಮಾಡಿರ್ತಾರೆ. ಇವರಿಗೆ 2031 ಮಹಾಯೋಜನೆ ಅಡಿಯಲ್ಲಿ ಅದೇನು ಇದು ಖಾಸಗಿ ಲೇಔಟ ಇವ್ರು ಮಾರ್ಬಿಟ್ಟಕ್ಕೆ ಮಧ್ಯ ಪಾರ್ಕ್ ಇತ್ತ. ಸರ್ಕಾರಿ ರಸ್ತೆ ಈ ಕಡೆ ಜಂಬೂ ಸವಾರಿ ಹೋಗುತ್ತೆ, ಆ ಕಡೆ 106 ಜನ ಸಾರ್ವಜನಿಕರು ಓಡಾಡ್ತಾರೆ. ಆ ಜಾಗದಲ್ಲಿ 1 ಅಡಿ ಬಿಡದೇನುವೆ ಇವರು ಕಮರ್ಷಿಯಲ್ ಜಾಗ ಕಟ್ಟವ್ರಲ್ಲ. ಸಾರ್ವಜನಿಕರ ಪಾದಾಚಾರ ಎಲ್ಲಿದೆ ಅಲ್ಲಿ ಸರ್? KR ಹಾಸ್ಪಿಟಲ್ ಎದುರುಗಡೆ ಒಂದು 500 ಮೀಟರ್ ಹೋದ್ರೆ ಹಿಂದೆ ವಿಷ್ಣುಪ್ರಿಯ ಮತ್ತೆ ಒಂದು ಇದಿತ್ತು, ಹೋಟ್ಲಿತ್ತು. ಅದನ್ನ ವಾಣಿಜ್ಯ ವಲಯಕ್ಕೆ ಬದಲಾಯಿಸ್ಕೊಂಡವ್ರೆ. ಹಿಂದೆ ಸ್ಮಶಾನ ಇದೆ, ಅಲ್ಲಿಂದ ಬಂದವರು ಯಾರೋ ಸಾವನ್ನು ಮುಗಿಸ್ಕೊಂಡು ಬಂದವರು ಅಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಮುಖೈಕ ತೊಳ್ಕೊಂಡು ಹೋಯ್ತಿದ್ರು. ಇನ್ನ ಏಕಾಏಕಿ ಹಂತವಾಗಿ ಅದನ್ನ ಈಗ ನೋಡಿ, ಅಲ್ಲದ್ರ ಮುಂದೆ ಹಳ್ಳಿ ಮರ ಹಂಗೆ ಐತೆ, ಪೀಸು V ಶೇಪ್ ಅಲ್ಲಿ ಇದೆ. ಇದನ್ನ ಹಂಗೆ ಕಟ್ ಮಾಡ್ಬಿಟ್ಟು ಮಧ್ಯೆ ಒಂದು ರಸ್ತೆ ಬಿಟ್ಬಿಟ್ಟು ಇದನ್ನ ವಾಣಿಜ್ಯ ವಲಯಕ್ಕೆ ಬಳಸ್ಕೊಂಡವ್ರೆ. ನಾನು DH ವರ್ಗೂ ಲೆಟರ್ ಬರ್ತೀನಿ, ಇವ್ರಿಗೆ ಯಾವುದೇ ರೀತಿ ಲೈಸೆನ್ಸ್ ಕೊಡಬೇಡಿ, ಇದು ಕಮರ್ಷಿಯಲ್ ಬಿಲ್ಡಿಂಗು, ಪಾರ್ಕ್ನ ವಾಣಿಜ್ಯ ವಲಯಕ್ಕೆ ಬದಲಾಯಿಸ್ಕೊಂಡವ್ರೆ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ದೀನಿ, ಕಾರ್ಪೊರೇಷನ್ ವಲಯ ಆಯುಕ್ತರು ಮನವಿ ಮಾಡಿದ್ದೀನಿ, ಸರ್ಕಾರಕ್ಕೆ ಮನವಿ ಮಾಡಿದ್ದೀನಿ. ಏನ್ ನಡೀತಾ ಮಾನ್ಯ ಉಸ್ತುವಾರಿ ಸಚಿವರೇ ಯತೀಂದ್ರ ಅವರೇ, ನೀವು ಯಾಕೆ ಇದ್ರ ಬಗ್ಗೆ ಕ್ರಮ ವಹಿಸ್ತಾ ಇಲ್ಲ? ಸಾರ್ವಜನಿಕ ಜಾಗನ ಯಾರಾದ್ರೂ ವಾಣಿಜ್ಯ ವಲಯಕ್ಕೆ ಬದಲಾಯಿಸ್ಕೋಬೋದಾ? ಅಷ್ಟು ರಾಜಾರೋಷವಾಗಿ ರಾಜಮಾರ್ಗದಲ್ಲಿ ಇವತ್ತೊಂದಲ್ಲ ಪಾರ್ಕು ಮಹಾರಾಜರ ಕಾಲದಿಂದಿದೆ. ಅದನ್ನ ಹಂತವಾಗಿ ಇವರು ಅಕ್ವೈರ್ ಮಾಡಿಕೊಂಡು ಈಗ ವಾಣಿಜ್ಯ ಬದಲಾಯಿಕೆ ಹೋಗಿ ನೋಡಿ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟೋರು ಅಂದ್ರೆ ಉದ್ಯಾನವನನ ಉಳಿಸ್ಬೇಕು ಅಂತ ಎಲ್ಲೋ ಒಂದ್ ಕಡೆ ನ್ಯಾಯಾಲಯಗಳು ಬಡ್ದಾಡ್ತಾವೆ. ಸರ್ಕಾರ ಅದನ್ನ ಮಾಡ್ತಾ ಇದ್ರು ಕಣ್ಣು ಮುಚ್ಚಿಗೆ ಕೂತದೆ. ಇದ್ರ ಅರ್ಥ ನನಗೆ ಪರಿಗಣಿಸ್ತಾ ಇರೋದು ಕಾಣದ ಕೈಗಳು, ಇಲ್ಲೇನೋ ಭ್ರಷ್ಟಾಚಾರ ನಡೆದಿದೆ. ಅಧಿಕಾರಿಗಳು ವಲಯ ಆಯುಕ್ತರು ನೋಟಿಸ್ ಕೊಟ್ಟ ಮೇಲೆ ಯಾಕೆ ಕ್ರಮ ತಗೊಳ್ಳಿಲ್ಲ? ಡೆಮಾಲಿಶ್ ಯಾಕೆ ಮಾಡಿಲ್ಲ? ಹೇಳ್ತಾರೆ ಸ್ಟೇ ಯಾಕೆ ಸ್ಟೇ ತಂದವ್ರಿಗೆ ಏನ್ ಮಾಡ್ತೀರಿ? ವರ್ಷ ಕಟ್ಲೇಬೇಕಾ? ವೆಕೆಟ್ ಮಾಡಿಸಿ ಸ್ಟೇನಾ? ಸರ್ಕಾರದಲ್ಲಿ ಲಾಯರ್ಗಳು ವಕೀಲರು ಇಲ್ವಾ? ಕಮಿಷನರ್ ಏನ್ ಮಾಡ್ತಾರೆ? ಮೇಡಮ್ ಅವ್ರಿಗೂ ಒಂದು ಲೆಟರ್ ಕೊಟ್ಟಿದ್ದೀನಿ, DC ಅವ್ರು ಕೊಟ್ಟಿದ್ದೀನಿ. ಇವತ್ತು ರೀಜನಲ್ ಕಮಿಷನರ್ ಪ್ರಾದೇಶಿಕ ಆಯುಕ್ತರಿಗೆ ನಿಜವಾಗ್ಲೂ ಕಂಪ್ಲೇಂಟ್ ಕೊಟ್ಟೆ. ಅವರು ಅಲ್ಲೇ ಖುದ್ದಾಗಿ AC ಮೇಡಮ್ ಫೋನ್ ಮಾಡಿ ಅದು ಡೆಮಾಲಿಷ್ಗೆ ಆರ್ಡರ್ ಮಾಡ್ಬೇಕು, ನೀವು ಇಲ್ಲಿಂದ ಫೈಲ್ ತಗೊಂಡ್ಬಂದಿದ್ದವ್ರೆ. ಅವ್ರಿಗೆ ಇವ್ರು ಹೇಳ್ತಾರೆ ಸರ್ ಅದು ಖಾಸಗಿ ಜಾಗ ಅಂತಾರೆ. ಹಾಗಾದ್ರೆ ಸಾರ್ವಜನಿಕ ಉದ್ಯಾನವನ ಅಂತ ಯಾಕೆ ಬರೆದ್ರು? ಸಾರ್ವಜನಿಕ ಅಂದ್ರೆ ಏನು? ಪಬ್ಲಿಕ್ಸ್ ತಾನೆ. ಈ ಒಂದು ಪ್ರಕರಣದಲ್ಲಿ ಜಿಲ್ಲಾಡಳಿತ ಎಲ್ಲೋ ಅಂತ ಸೋತೈತೆ. ಕಾರ್ಪೊರೇಷನ್ ಮೀನಾಮೇಷ ಅನಿಸದೆ ಆಕ್ಷನ್ ತಗೊಳಕ್ಕೆ. ಯಾಕೆ? ಸರ್ಕಾರದ ಸ್ವತ್ತನ್ನು ಕಾಪಾಡೋಕೆ ಇವ್ರಿಗೆ ಯಾರಿಗೂ ಒಂದು ಮನಸ್ಸಿಲ್ವಾ? ಏನ್ ಅರ್ಥ ಇದು? ಅಧಿಕಾರಿಗಳು ತಮ್ಮ ಕರ್ತವ್ಯ ನಿರ್ವಹಿಸಿಕೆ ತೊಂದರೆ ಇದೆಯಾ? ಪೊಲೀಸ್ ರಕ್ಷಣೆ ತಗೊಳ್ರಿ, ಡೆಮಾಲಿಷ್ ಮಾಡಿಸಿ. ವೈಲೇಷನ್ ಆಗಿದೆ ಅಂತ ಹೇಳ್ತೀರಾ, 100% ಆಗಿದೆ ಅಂತೀರಾ, 1 ಫ್ಲೋರ್ ಎಕ್ಸ್ಟ್ರಾ ಕಡೆ ಅಂತೀರಾ, ಪಾರ್ಕ್ ಜಾಗ, ಇಷ್ಟೆಲ್ಲ ಸಮಸ್ಯೆಗಳಿದ್ರು ರಕ್ಷಣೆ ಮಾಡ್ತಾ ಇರೋದು ಯಾಕೆ? ನನ್ನ ನೋಡಿದಂಗೆ ಇಲ್ಲಿ ಸರ್ಕಾರಿ ಅಧಿಕಾರಿಗಳು, ಸರ್ಕಾರ
ಇವ್ರಿಗೇನೋ ಸೋತೋಗಿದ್ಯಾ, ಇಲ್ಲ ಇವ್ರಿಗೇನೋ ಅಂಜುತ್ತಾ ಇದೆಯಾ, ಕಾನೂನು ಇವ್ರ ತಲೆಬಾಗ್ಬಿಟ್ಟಿದ್ಯಾ, ಇಷ್ಟು ಪ್ರಶ್ನೆ ಉದ್ಭವಿಸ್ತವೆ. ನಾನು ಈ ವಾರದಲ್ಲಿ ಅದಕ್ಕೇನಾದ್ರು ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಮತ್ತು ವಲಯಾಯುಕ್ತರು ಕ್ರಮ ತಗೊಳ್ಳಿಲ್ಲ ಅಂದರೆ 100 ಜನ ಅಲ್ಲೂ ಪಬ್ಲಿಕ್ ಪ್ರತಿಭಟನೆ ಮಾಡ್ತೀವಿ, ಡಿ ಸಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತೀವಿ. ನೋಡಿ ಸರ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸಂಬಂಧಪಟ್ಟ ವ್ಯಕ್ತಿ ನನಗೆ ವಾಣಿಜ್ಯ ವಲಯಕ್ಕೆ ಪಾರ್ಕನ್ನು ಬದಲಾಯಿಸಿಕೊಡಿ ಬಂದಿರೋದಕ್ಕೆ ಅಧಿಕೃತ ದಾಖಲೆ ಇದೆ, RTL ಬಂದಿದೆ. ವೈಲೇಷನ್ ಆಗಿರೋದಕ್ಕೆ ಕಟ್ಟಡ ಸೆಟ್ ಬ್ಯಾಕ್ ಮತ್ತೆ ಸಂಪೂರ್ಣ 100 ವೈಲೇಷನ್ ವಲಯಾಧಿಕಾರಿಗಳು ಆದೇಶ ಮಾಡಿರೋದು ನನ್ನ ಹೆಸರು ಇದೆ. ಇಲ್ಲಿ ನಾನೇ ಕಂಪ್ಲೇಂಟೆಂಟು. ಮತ್ತೆ 1/4 ಎಕ್ಸ್ಟ್ರಾ ಕಟ್ಟಡ ಸುತ್ತ ಸೆಟ್ ಬ್ಯಾಕ್ ಕಟ್ಟಿಲ್ಲ ಅಂತ ಇನ್ನೇನು ಬೇಕು ಸರ್? ಹಾಗಾದ್ರೆ ಕಾನೂನು ಹಾಕ್ಬೇಕು, ಬಿಟ್ಬಿಡಿ. ಎಲ್ಲರೂ ಹೆಂಗಾರೆ ಏನಾರು ಕಟ್ಕೊಳ್ಳಿ, ವೆಂಟಿಲೇಷನ್ ಬೇಡ, ಏನು ಬೇಡ, ಶಿಸ್ತು ಬೇಡ, ಒಂದು ಸುಂದರವಾದ ನಗರನೂ ಬೇಡ. ಅದು ರಾಜಮಾರ್ಗದಲ್ಲಿ ಒಂದು ಜಂಬೂ ಸವಾರಿ ನಡೆಯುವಂಥ ಮಾರ್ಗದಲ್ಲಿ ಪಾದಾಚಾರಿ ಇಲ್ದೇನೆ ಅದನ್ನು ಒಂದಡಿ ಬಿಡ್ದೇನೆ ಕಟ್ಟವ್ರೆ ಅಂದ್ರೆ ಇದ್ರ ಅರ್ಥ ಏನು? ಒಂದು 50,000 ಚದುರಡಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅಷ್ಟೇ ನುಂಗಿ ನೀರು ಕುಡಿದವ್ರೆ. ಇದ್ರ ಬಗ್ಗೆ ಕ್ರಮ ಆಗ್ಲೇಬೇಕು. ಇದ್ರ ಬಗ್ಗೆ ಬಹಳ ಉಗ್ರವಾದ ಹೋರಾಟ ಕ್ರಮ ಕೈಗೊಳ್ಳಕ್ಕೆ ನಾವು ಸಮಾಜ ರಕ್ಷಣೆ ಸಿದ್ಧ ಇದೀವಿ. ನೋಡಿ, ಸರ್ಕಾರಿ ಅಧಿಕಾರಿಗಳು ಶಾಮೀಲ್ ಇಲ್ದೇನೆ ಇವರು ಮಾಡಕ್ಕಾಗಲ್ಲ. ವಲಯ ಆಯುಕ್ತರು ಎಲ್ಲೋ ಒಂದು ಮೂಲೆಯಲ್ಲಿ ಇಲ್ಲ, ಅದು ಮೇನ್ ರೋಡ್ ಅಲ್ಲಿ ಇರೋದು. ಡೈಲಿ ಅಲ್ಲೇ ತಿರುಗ್ತಾರೆ, ವಲಯ ಆಯುಕ್ತರು ತಿರುಗ್ತಾರೆ, DO ತಿರುಗ್ತಾರೆ, AC ತಿರುಗ್ತಾರೆ, ಕಮಿಷನರ್ ತಿರುಗ್ತಾರೆ, ಜಿಲ್ಲಾಧಿಕಾರಿಗಳು ತಿರುಗ್ತಾರೆ. ಇನ್ನೇನು ಬೇಕು? ದೊಡ್ಡದಾಗಿ ಮೈಸೂರು ಡೈಗ್ನೋಸ್ಟಿಕ್ ಅಂತ ಬಹಳ ಫ್ಯಾಂಟಾಸ್ಟಿಕ್ ಆಗಿ ಹಾಕವ್ರೆ. ಇದಕ್ಕಿಂತ ಏನ್ ಬೇಕು? ಅಧಿಕಾರಿಗಳ ಸಾಮೀಲ್ತನ ಇಲ್ದೇನೆ, ಅಧಿಕಾರಿಗಳ ಭ್ರಷ್ಟಾಚಾರ ಇಲ್ಲದೆ ಈ ಕೆಲಸ ನಡೆಯಲ್ಲ. 1.5 ವರ್ಷದಿಂದ ವಿಡಿಯೋಗಳಲ್ಲಿ ತಮ್ಮ ಮಾಧ್ಯಮಗಳಲ್ಲಿ ಬಿತ್ತರಿಸ್ತಾನೆ ಇದೀನಿ, ಕ್ರಮ ಯಾಕಾಗ್ಲಿಲ್ಲ. ಆ ಕುಂಟುತ್ತ ಒಂದು ಆರ್ಡರ್ ಮಾಡ್ತಾವ್ರೆ. ಈಗ ಒಂದು ಆರ್ಡರ್, 3 ತಿಂಗಳು ಒಂದು ಆರ್ಡರ್, ಈಗ ಒಂದು ಆರ್ಡರ್. ಇದ ಆಡಳಿತ? ನಾನು ತುಂಬಾ ಇದನ್ನ ಪರಿಗಣಿಸಿದೀನಿ. ಈ ಒಂದು ಪ್ರಕರಣನ ಭೇದಿಸದೆ ಬಿಡಲ್ಲ. ಈಗ ಆಲ್ರೆಡಿ ನಾನು ಹೈಕೋರ್ಟ್ ವಕೀಲರ ಹತ್ರ ಚರ್ಚೆ ಮಾಡಿ 90% ಮುಗಿದಿದೆ PAL ಆಗೋಕೆ. ಒಂದು. ಎರಡನೇ ಭಾಗ DC ಆಫೀಸ್ ಮುಂದೆ ಮತ್ತೆ ಸದರಿ ಜಾಗದಲ್ಲಿ ಎಲ್ಲರೂ 100 ಜನ ನಮ್ಮ ಮೈಸೂರಲ್ಲಿ ಎಷ್ಟು ಸಂಘಟನೆಗಳವೆ, ಹಿರಿಯ ನಾಗರಿಕರವ್ರೆ, ಈ ಹಿತರಕ್ಷಣಾ ವೇದಿಕೆಗಳವರೆಲ್ಲ ಸೇರಿಸಿ ಬಹಳ ದೊಡ್ಡ ಮಟ್ಟ ಸ್ಟ್ರೈಕ್ ಮಾಡಿ ಆ ಬಿಲ್ಡಿಂಗ್ ನ ಸರ್ಕಾರ ಸುಪರ್ದಿಗೆ ತಗೋಬೇಕು, ಕೆಡಬೇಕು, ಪಾರ್ಕ್ ಜಾಗಕ್ಕೆ ಮೀಸಲಿಡಬೇಕು ನನ್ನ ಆಗ್ರಹ.